ನಮಸ್ಕಾರ. ಇದೊಂದು ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ. 6 ಎಕರೆ ರೆಡಿ ಫಾರ್ಮ್ ಹೌಸು. ಈಗ ತೋರಿಸ್ತಾ ಇರೋದು ಟಾರ್ ರೋಡ್. ಅದೇ ಟಾರ್ ರೋಡ್ಗೆ ಅಡ್ಜಸೆಂಟ್. ಇಲ್ಲಿ ನೀರು ಒಂದು ಸೌಲಭ್ಯ ಚೆನ್ನಾಗಿದೆ. ಯಾಕಂದರೆ ಲಿಫ್ಟ್ ಇರಿಗೇಷನಿಂದ ಕೆರೆ ತುಂಬಿಸೋದು. ಸುಮಾರು 100 ಎಕರೆ ಅಷ್ಟು ಕೆರೆ ಇದು. ಯಾವಾಗಲೂ ನೀರು ಇದ್ದೇ ಇರ್ತದೆ. ಈಗ ಲಾಸ್ಟಲ್ಲಿ ಅದು ಕೆರೆನೂ ತೋರಿಸ್ತೀನಿ. ಮತ್ತು 2 ಬೋರ್ವೆಲ್ ಹಾಕಿದ್ದಾರೆ, 2 ಮನೆ ಮಾಡಿದ್ದಾರೆ. ಒಂದು ಮನೆ ಗೆಸ್ಟ್ ಬಂದರೆ, ಇನ್ನೊಂದು ಮನೆ ಸ್ವಂತ ಫ್ಯಾಮಿಲಿ ಇರ್ತಾರಲ್ಲ ಅವ್ರಿಗೋಸ್ಕರ ಒಂದು ಮನೆ. 2 ಮನೆ ಇದೆ. ಮತ್ತು ಮೇಲಿಂದ ನಿಂತ್ಕೊಂಡು ನೋಡೋದಕ್ಕೆ, ವಾಚ್ ಮಾಡಲಿಕ್ಕೆ ಆ ಥರದ್ದು ಒಂದು ಮಚ್ಚಮ್ ಥರ ಒಂದು ಮಾಡಿದ್ದಾರೆ. ಮತ್ತು ದನದ ಕೊಟ್ಟಿಗೆ 2 ಇದೆ. ಮತ್ತು ಹುಲ್ ಕಟ್ಟಿಂಗ್ ಮಾಡ್ತಾರಲ್ಲ ಆ ಥರದ್ದು ಒಂದು ಕೊಟ್ಟಿಗೆ ಇದೆ. ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ಇರಲಿಲ್ಲ, ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು. ಬಟ್ ಚೆನ್ನಾಗಿದೆ, ದೊಡ್ಡದೇ ಇದೆ ಸ್ವಿಮ್ಮಿಂಗ್ ಪೂಲನ್ನು. ಅದ್ರ ಜೊತೆಗೆ ಅಡಿಕೆ, ತೆಂಗು ಇದೆಲ್ಲ ರೀಸೆಂಟಾಗಿ ಹಾಕಿರೋದು. ಒಂದೂವರೆ ವರ್ಷ ಅಷ್ಟು ಟೈಮ್ ಆಗಿದೆ. ಸೊ ಈ ಥರ ಹಾಕಿದ್ದಾರೆ. ಯಾವಾಗಲೂ ನೀರು ಚೆನ್ನಾಗಿರ್ತದೆ ಇದರಲ್ಲಿ. ಗ್ರೌಂಡ್ ವಾಟರ್ ಅಂಥದ್ದೆಲ್ಲ ಚೆನ್ನಾಗಿರ್ತದೆ. ನೋಡಿ, ಇದೆಲ್ಲ ತಗೊಂಡು ಆರಾಮಾಗಿ ಇರ್ಬೋದು ಆ ಥರ ಜಾಗ. ಇದು ಮೈಸೂರು ಸಿಟಿ ಸೆಂಟ್ರಿಂದ 55 ಕಿಲೋಮೀಟ್ರ್ ಆಗ್ಬೋದು. ಇದು 54 ಕಿಲೋಮೀಟ್ರ್ ಆಗ್ಬೋದು ಮೋಸ್ಟ್ಲಿ. ಜನರಲ್ ಕ್ಯಾಟಗಿರಿ, ಕ್ಲಿಯರ್ ಟೈಟ್ಲ್ ಇದೆ. ಇವತ್ತು ಬಂದರೆ ಇವತ್ತು ರಿಜಿಸ್ಟರ್ ಮಾಡ್ಬೋದು, ಆ ಥರ ಡಾಕ್ಯುಮೆಂಟ್ ಇದೆ. ನೋಡಿ, ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. 1.25 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ ಪರ್ ಎಕರ್. ಇನ್ನೂ ನೆಗೋಷಿಯಬಲ್ ಬೇಕಾದ್ರೆ ಮಾಡ್ಬೋದು. ಮತ್ತು 100 ಲೀಟ್ರ್ ಡೈಲಿ ಹಸುವಿಂದ ಹಾಲು ಬರ್ತಾ ಇರ್ತದೆ. ಅದು ಡೈರಿಗೆ ಹಾಕ್ತಾರೆ ಡೈಲಿ. ಸುಮಾರು ಇಲ್ಲಾಂದ್ರೆ ಒಂದು 20 ಹಸು ಇದೆ. ಮತ್ತು ಕರುವಿಗೆ ಒಂದು ಕೊಟ್ಟಿಗೆ ಸಪ್ರೇಟಾಗಿ ಮಾಡಿದ್ದಾರೆ. ಇದೆಲ್ಲ ಚೆನ್ನಾಗಿದೆ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಲಾಸ್ಟಲ್ಲಿ ಕೆರೆ ತೋರಿಸಿದ್ದೀನಿ, ಭಾಳ ದೊಡ್ಡ ಕೆರೆ. ಪ್ರಾಪರ್ಟೀಸ್ ಇನ್ ಮೈಸೂರು. ನೋಡಿ, ಇದೇ ರೋಡ್, ಟಾರ್ ರೋಡ್. ಇದೇ ರೋಡ್ಗೆ ಅಡ್ಜಸೆಂಟ್ 6 ಎಕರೆ ಫಾರ್ಮ್ ಹೌಸ್ ಇರೋದು. ಇದು ಮೈಸೂರು ಸಿಟಿ ಸೆಂಟ್ರಿಂದ 52-53 ಕಿಲೋಮೀಟ್ರ್ ಆಗ್ಬೋದು. 52ರಿಂದ 53 ಕಿಲೋಮೀಟ್ರ್ ಆಗ್ಬೋದು. ನೋಡಿ, ಇದೇ ಥರ ರೋಡ್ ಇದೆ. ಗ್ರೌಂಡ್ ವಾಟರ್ ಚೆನ್ನಾಗಿದೆ. ಬಸ್ ರೂಟ್ ಇದು. ನೋಡಿ, ಇದು ಗೇಟ್ ಎಂಟ್ರೆನ್ಸ್. ಇದು ಸುತ್ತ ಈ ಥರ ಗಾರ್ಡನ್ ಮಾಡಿದ್ದಾರೆ. ನಿರಂತರ ಜ್ಯೋತಿ ಕರೆಂಟೂ ಇದೆ. 24 ಅವರ್ಸ್ ಕರೆಂಟ್ ಇದ್ದೇ ಇರ್ತದೆ. ನೋಡಿ, ನಾಯಿಗೋಸ್ಕರ ಒಂದು ಕೇಜ್ ಮಾಡಿದ್ದಾರೆ. ಮತ್ತು ಈ ಮನೆ ಇದೆಯಲ್ಲ, ನೆಂಟರು ಬಂದರೆ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಗ್ರೌಂಡ್ ಫ್ಲೋರು, 1 ಬೆಡ್ರೂಮ್ ಈ ಥರ ಅಟ್ಯಾಚ್ ಬಾತ್ರೂಮ್ ಮಾಡಿ, ಮೇಲ್ಗಡೆ ಒಂದು ಬೆಡ್ರೂಮ್ ಮತ್ತು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಈ ಥರ ಗಾರ್ಡನ್ ಇದೆ. ಗಾರ್ಡನ್ ಆದಮೇಲೆ ನೆಕ್ಸ್ಟು ಇಲ್ಲೊಂದು ಮನೆ ಇದೆ. ನೋಡಿ, ಇದೇ ಮನೆ. ಇದು ಫ್ಯಾಮ್ಲಿಯಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಇದು 2 BHK ಮನೆ. ಒಂದು ಕಿಡ್ಸ್ ರೂಮ್ ಇದೆ, ಒಂದು ದೊಡ್ಡವ್ರಿಗೆ ಅಂತ ರೂಮ್ ಮಾಡಿದ್ದಾರೆ. ಈಗ ತೋರಿಸ್ತೀನಿ ನೋಡಿ, ಒಳಗಡೆ ಹೋಗಿ. ನೋಡಿ, ಇದ್ದೇನೆ ಟಿ ವಿ ಕ್ಯಾಬಿನೆಟ್. ಲಿವಿಂಗಲ್ಲಿ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ರೈಟ್ ಸೈಡಲ್ಲಿ ಕಾಣ್ತಿಲ್ಲ, ಅದೊಂದು ಡೋರು ಕಿಡ್ಸ್ ರೂಮ್ಗೆ ಹೋಗುತ್ತೆ. ಸುತ್ತ ಈ ಥರ ಸೋಫಾ ಹಾಕಿದ್ದಾರೆ. ಇದು ಪೂಜಾ ರೂಮ್. ನೋಡಿ, UPS ಇಟ್ಟಿದ್ದಾರೆ. ಓಪನ್ ಕಿಚನ್. ಆಸ್ ಪರ್ ವಾಸ್ತು ಈಸ್ಟ್ಗೆ ಕಿಚನ್ ಮಾಡಿದ್ದಾರೆ. ನೋಡಿ, ಇದೊಂದು ಬೆಡ್ರೂಮ್ ಲೆಫ್ಟಲ್ಲಿ ಇದೆಯಲ್ಲ, ಇದು ರೂಮ್ ಈ ಥರ ಇದೆ. ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್. ಇದು ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಇದರಲ್ಲಿ. ನೋಡಿ, ಈ ಮನೆ ಹಿಂಭಾಗದಲ್ಲಿ ಈ ಥರ ಸ್ವಿಮ್ಮಿಂಗ್ ಪೂಲ್ ಇದೆ. ಈ ಸ್ವಿಮ್ಮಿಂಗ್ ಪೂಲಲ್ಲಿ ನೀರಿತ್ತು, ಬಟ್ ವಾಶ್ ಮಾಡೋಕ್ಕೆ ನೀರು ತೆಗೆದಿದ್ದಾರೆ. ನೋಡಿ, ಮತ್ತೆ ಕ್ಲೀನ್ ಮಾಡ್ತಾರೆ ನೋಡಿ ಯಾರೋ. ಇದು ದನದ ಕೊಟ್ಟಿಗೆ. ಇದು ದನದ ಕೊಟ್ಟಿಗೆ 3 ಇದೆ. ಒಂದು ಕರುಗಳಿಗೆ ಒಂದಿದೆ. ಇದು ದೊಡ್ಡ ಹಸುಗಳಿಗೆ.
ಸುಮಾರು 20 ಹಸು ಸಾಕಿದ್ದಾರೆ. ಒಂದು ದಿನಕ್ಕೆ 100 ಲೀಟ್ರ್ ಹಾಲು ಬರುತ್ತಂತೆ. ಅದು ಡೈರಿಗೆ ಹಾಕ್ತಾರೆ ಇಲ್ಲೇ ಊರಲ್ಲೇ. ನೋಡಿ, ಈ ಥರ ಮೇವು ಕಟ್ ಮಾಡೋಕ್ಕೆ ಒಂದು ಮಷಿನ್ ಮಾಡಿದ್ದಾರೆ. ಅದ್ರ ಹಿಂದ್ಗಡೆನೇ ಅದು ಒಂದು ಕೃಷಿ ಹೊಂಡ ಮಾಡಿದ್ದಾರೆ. ನೋಡಿ, 2 ಬೋರ್ವೆಲ್ ಇದೆ, 2.5 ಇಂಚ್ ನೀರಿದೆ. ಇಲ್ಲಿ ಯಾವಾಗಲೂ ಒಣಗಕ್ಕಿಲ್ಲ ನೀರು, ಯಾಕಂದರೆ ಕೆರೆ 1.5 ಕಿಲೋಮೀಟರ್ ದೂರದಲ್ಲಿರೋದು. ಒಂದು 100 ಎಕರೆ ಕೆರೆ ಇದು. ನೋಡಿ, ಇದೇ ಕೆರೆ. ಸೊ ಅಂತರ್ಜಲ ಚೆನ್ನಾಗಿರ್ತದೆ ಇಲ್ಲಿ. ಇದ್ರದ್ದು ಬೆಲೆ ಹೇಳ್ತಾರೆ 1.25 ಕೋಟಿ ಪರ್ ಎಕರ್ ಹೇಳ್ತಾ ಇದ್ದಾರೆ. ಸ್ಲೈಡ್ಲಿ ನೆಗೋಷಿಯಬಲ್ನೂ ಆಯ್ತದೆ. ಇದು ಓನರ್ ಏನು ಹೇಳಿದ್ದಾರೆ ಅದೇ ರೇಟ್, ಅದೆಲ್ಲ ಸೇಮ್ ಡೀಟೇಲ್ಸ್ ಹೇಳ್ತಾ ಇರೋದು. ನಾನು ಏನು ಎಕ್ಸ್ಟ್ರಾ ಹಿಂದೆ ಮುಂದೆ ಏನು ಮಾತಾಡ್ತಾ ಇಲ್ಲ. ನೆಗೋಷಿಯಬಲ್ ಬೇಕು ಅಂದರೆ ಬಂದು ಮಾತಾಡಬೇಕು ಓನರ್ಗೆ. ನೋಡಿ, ಇದೊಂದು ದನದ ಕೊಟ್ಟಿಗೆ, ಡೇ ಟೈಮಲ್ಲಿ ಇಲ್ಲಿ ಇಟ್ಕೊಡೋದು. ನೋಡಿ, ಮುಂದ್ಗಡೆ ಕಾಣ್ತಾ ಇದ್ದಲ್ಲ ತೆಂಗಿನ ಸಸಿಗಳು. ಇನ್ನೂ ಫಲ ಬರೋಕ್ಕೆ ಒಂದು 3.5 ವರ್ಷ ಆಗಬೇಕದು. ಆವಾಗ ಒಂಬಳೆ ಕೆಲವು ಇದರಲ್ಲಿ ಬರ್ತಾಯಿದೆ. ನೋಡಿ, ಇದೊಂದು ಶೆಡ್, ಅಲ್ಲಿ ಮುಂದ್ಗಡೆ ಮನೆ ತೋರ್ಸೋಣ ಆವಾಗಲೇ ಅದು ಕಾಣ್ತಾ ಇರೋದು. ನೋಡಿ, ಇದೂ ಹಸುಗಳಿಗೆ ಒಂದು ಕೊಟ್ಟಿಗೆ ಮಾಡಿರೋದು. ಮೇನ್ ರೋಡ್ಗಿದೆ, ಆರಾಮಾಗಿರ್ಬೋದು. ಗ್ರೌಂಡ್ ವಾಟರ್ ಚೆನ್ನಾಗಿದೆ.